ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ, ಇನ್ನೊಂದು ಬಹುಮುಖ್ಯ ಅಥವಾ ಬಹು ಟ್ರೆಂಡಿಂಗ್ ಒಳಗಿರುವಂತಹ ITI ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಆ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ಪಿಟರ್, ಅಂದ್ರೆ ITI ಒಳಗಡೆ ಬರುವಂತಹ ಪಿಟರ್ ಅನ್ನೋ ಕೋರ್ಸಿನ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಅದೇ ರೀತಿ ಹಿಂದಿನ ವಿಡಿಯೋದಲ್ಲಿ ನಮಗೂ ಕೂಡ ಸಹಾಯ ಮಾಡಿರುವಂತಹ ಪ್ರಫುಲ್ ಪೆನ್ಗುಂಡೆ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಸರ್, ತಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸೊ ಹಾಗಾದ್ರೆ ಈ ಒಂದು ಕೋರ್ಸಿನ ಬಗ್ಗೆ ಇವತ್ತು ನಾವು ಇನ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀವಿ. ಅಂದ್ರೆ ಪಿಟರ್ ಅನ್ನೋ ಕೋರ್ಸಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಆಗಿರ್ಬೋದು ಅಥವಾ ಯಾವ ಶಿಕ್ಷಕರಾಗಿರ್ಬೋದು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಕಾರ್ಯಕ್ರಮವನ್ನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಈ ಒಂದು ಪಿಟರ್ ಅನ್ನೋ ಕೋರ್ಸಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಸರ್, ಈ ಒಂದು ಪಿಟರ್ ಅನ್ನೋ ಕೋರ್ಸಿನ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ. ಈ ಒಂದು ಪಿಟರ್ ಅನ್ನೋ ಕೋರ್ಸ್ನ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳು ಏನನ್ನ ಎಲಿಜಿಬಲ್ ಹೊಂದಿರಬೇಕು, ಅಂದ್ರೆ ಯಾವ ಒಂದು ಪ್ರೀವಿಯಸ್ ಒಳಗಡೆ ಏನ್ ಕೋರ್ಸ್ ಅನ್ನ ಮುಗಿಸಿರ್ಬೇಕು, ಯಾವ ಕೋರ್ಸ್ ಮುಗಿಸಿದ ಮೇಲೆ ನಾವು ಪಿಟರ್ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾವ ನಮ್ಗ. ಅಂದ್ರೆ ಫಿಟರ್ ಮಾಡ್ಲಿಕ್ಕೆ ನಿಮಗೆ ITI ಮಾಡ್ಲಿಕ್ಕೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ನಲ್ಲ, ಆ ರೀತಿ ನಾವು 10th ಪಾಸ್ ಆಗಿರ್ಬೇಕು. ಅಂದ್ರೆ ಮಿನಿಮಮ್ ಪಾಸ್ ಆಗಿದ್ರೆ ನಾವು ಫಿಟರ್ ಮಾಡ್ಕೋಬಹುದು. ಓಕೆ, ಅಂದ್ರೆ ಇದರಲ್ಲೂ ಕೂಡ ನಾವು ಪಿಟರ್ ಮಾಡ್ಲಿಕ್ಕೆ 10th ಅನ್ನ ಪಾಸ್ ಆಗಿರ್ಲೇಬೇಕಂತ ಹೇಳ್ತಾ ಇದೀರಾ. ಸೊ ಮಿನಿಮಮ್ ಪರ್ಸೆಂಟೇಜ್ ಅಂದ್ರೆ ಜಸ್ಟ್ ಪಾಸ್ ಆಗಿದ್ರು ಕೂಡ ನಾವು ಈ ಒಂದು ಕೋರ್ಸ್ ಪಾಸ್ ಆಗಿದ್ರೆ ಮಾಡ್ಕೋಬಹುದು. ಸೊ ಈ ಒಂದು ಕೋರ್ಸ್ ನ ಡ್ಯೂರೇಷನ್ ಎಷ್ಟಿರ್ತದೆ ಸರ್? ಅಂದ್ರೆ ಈ ಒಂದು ಕೋರ್ಸ್ ಮುಗಿಸ್ಬೇಕಾದ್ರೆ ಎಷ್ಟು ವರ್ಷ ತಗೊಂತೀವಿ ನಾವು? ಇದು ಡ್ಯೂರೇಷನ್ ಬಂದ್ಬಿಟ್ಟು 2 ವರ್ಷ ಇರುತ್ತೆ. 2 ವರ್ಷ ಮೇಲೆ 2 ವರ್ಷ ಮಾಡ್ಕೊ. ಓಕೆ, ಅಂದ್ರೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಾವು 2 ವರ್ಷ ಕಲಿಬೇಕಾಗ್ತದೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದ್ಮೇಲೆ ಇದ್ರೊಳಗಡೆ ಬರುವಂತ ಸಬ್ಜೆಕ್ಟ್ ಗಳು ಯಾವ ಬರ್ತದೆ? ಪ್ರಾಕ್ಟಿಕಲ್ ಯಾವ ತರ ಬರ್ತಾವ, ಥಿಯರಿ ಏನಾದ್ರು ಬರ್ತಾವ ಇದ್ರೊಳಗಡೆ ಅಂತ ಒಂದು ಎಲೆಕ್ಟ್ರಿಷಿಯನ್ ಒಳಗಡೆ ಹೆಂಗ ಸಬ್ಜೆಕ್ಟ್ಸ್ ಬಂದು ಟ್ರೇಡ್ ಥಿಯರಿ, ಟ್ರೇಡ್ ಪ್ರಾಕ್ಟಿಕಲ್, ವರ್ಕ್ಶಾಪ್ ಕ್ಯಾಲ್ಕುಲೇಷನ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತ ಇದೇ ರೀತಿಯಲ್ಲಿ ಸೇಮ್ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಈ ಒಂದು ಕೋರ್ಸ್ ಒಳಗಡೆ ಕೂಡ ಅವೇ ಸೇಮ್ ಸಬ್ಜೆಕ್ಟ್ ಗಳು ಇರ್ತಾವ. ಅಂದ್ರೆ ಈಗ ಟ್ರೇಡ್ ಪ್ರಾಕ್ಟಿಕಲ್, ಟ್ರೇಡ್ ಥಿಯರಿ, ಅದಾದ್ಮೇಲೆ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಆಗಿರ್ಬೋದು, ಇವೆಲ್ಲ ಕೋರ್ಸ್ ಗಳನ್ನು ಕೂಡ ಇವೆಲ್ಲ ಸಬ್ಜೆಕ್ಟ್ ಗಳು ಕೂಡ ವಾಪಸ್ ಇದ್ರೊಳಗಡೆ ಕೂಡ ಪಿಟರ್ ಅನ್ನೋ ಒಂದು ಕೋರ್ಸ್ ಗಳನ್ನು ಕೂಡ ಬರ್ತಾವ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದೀವಿ ನಾವು, ಈ ಒಂದು ಸಬ್ಜೆಕ್ಟ್ ನ ಕಲಿತೀವಿ, 2 ವರ್ಷನೂ ಕೂಡ ಬರ್ತಾವ ಅಂತ ಹೇಳಿದ್ರಿ. 2 ವರ್ಷನ ಮುಗಿಸಿದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದ್ಮೇಲೆ ನಮ್ಗೆ ಏನಾದ್ರು ಟ್ರೈನಿಂಗ್ ಕೊಡ್ತಾರ ಅಥವಾ ಟ್ರೈನಿಂಗ್ ಸೆಕ್ಷನ್ ಏನಾದ್ರು ಇರ್ತದ ಈ ಕೋರ್ಸ್ ಮುಗಿಸಿದ್ಮೇಲೆ? ಹೌದು. ಅಪ್ರೆಂಟಿಸ್ಶಿಪ್ ಅಂತ ಸಿಕ್ಸ್ ತರಬೇತಿ ಅಂತ ಇರುತ್ತೆ. ಅಪ್ರೆಂಟಿಸ್ಶಿಪ್ ಅದು 1 ಇಯರ್ ಇರುತ್ತೆ. ಅದು 1 ಇಯರ್ ಆದ್ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತೆ ಅದೇ ಕಂಪನಿಯಲ್ಲಿ ನೀವು ಮತ್ತೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಮತ್ತೆ ಇಂಟರ್ವ್ಯೂ ಪಾಸ್ ಆಗಿ ಮತ್ತೆ ನೀವು ಜಾಬ್ ಮಾಡಬಹುದು ಅಂತ ಹೇಳಿದ್ರೆ ಇಂಟರ್ನ್ಶಿಪ್ ನ ಮುಗಿಸಿ 1 ವರ್ಷ ಅದಾದ್ಮೇಲೆ ನೀವು ಅದೇ ಕಂಪನಿ ಒಳಗಡೆ ರೀಜಾಯಿನ್ ಆಗ್ತೀರಂದ್ರೆ ನಿಮ್ಗೆ ಎಂಟ್ರನ್ಸ್ ಇಂಟರ್ವ್ಯೂ ಇರ್ತದ. ಸೊ ಆ ಇಂಟರ್ವ್ಯೂ ನ ಕ್ಲಿಯರ್ ಮಾಡಿದ್ರೆ ನೀವು ಒಳ್ಳೆ ಹೊಸ ಜಾಬ್ ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸ್ಯಾಲರಿನೂ ಹೈಕ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದ್ವಿ ಅಂತಂದ್ರೆ ನಾವು ಯಾವ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡಬಹುದು? ಅಂದ್ರೆ ಪಿಟರ್ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಾವ್ ಏನೇನ್ ಕೆಲಸ ಮಾಡಬಹುದು? ಪಿಟರ್ ಮುಗಿಸಿದ ನಂತರ ನಾವು ಇದು ಯಾವ್ದು ಜಿಂದಾಲ್ ಸ್ಟೀಲ್ ವರ್ಕ್ಸ್ ಅಂತ ಆ ಕಂಪನಿ ಒಳಗಡೆ ವರ್ಕ್ ಮಾಡಬಹುದು. ಟೊಯೋಟಾ ಅಂತ ಪ್ರತಿ ವರ್ಷ ಟೊಯೋಟಾದವ್ರು ಬರ್ತಾರೆ ನಮ್ ಕಾಲೇಜ್ಗೆ. ಬಂದ್ಬಿಟ್ಟು ಸೆಕೆಂಡ್ ಇಯರ್ ಇರುವಾಗ್ಲೇನೆ ಅವ್ರದ್ದು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಇದು ಹೋಗ್ತಾರೆ. ಅಲ್ಲೇ ಅಂದ್ರೆ ಬಾಡಿ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತವೆ, ಅಸೆಂಬಲ್ಡ್ ಮಾಡೋದಿರುತ್ತೆ. ಫಿಟರ್ ಅಂದ್ರೆ ಮೇನ್ಲಿ ಅಸೆಂಬಲ್ ಮಾಡೋದಿರುತ್ತೆ. ಇವಾಗ ಒಂದು ಇದು ಕಾರ್ ಡೋರಿಗೆ ಫಿಟ್ ಮಾಡೋದಾಗ್ಲಿ ಮತ್ತೆ ಚಾಸಿ ಫಿಟ್ ಮಾಡೋದಾಗ್ಲಿ ಆ ರೀತಿ ಅಪರ್ಚುನಿಟೀಸ್ ಫಿಟರ್ ಅಲ್ಲಿ ಮಾಡ್ಕೋಬಹುದು. ಯಾವ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರೀಸ್ ಇರ್ತಾವ, ಆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರೀಸ್ ಒಳಗಡೆ ಈ ಒಂದು ಫಿಟರ್ ಅನ್ನೋ ಕೋರ್ಸ್ ನ ಮುಗಿಸ್ತಾರೆ ಮಾಡಬಹುದು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಜಿಂದಾಲ್ ಅಂತ ಹೇಳಿದ್ರಿ, ಆಮೇಲೆ ಇನ್ನೊಂದು ಯಾವ್ದು ಹೇಳಿದ್ರಲ್ಲ ಟೊಯೋಟಾ ಅಂತ ಹೇಳಿದ್ರಿ. ಅಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಟಾಟಾಸ್ ಆಗಿರ್ಬೋದು ಅಥವಾ ಹಿಂಡೈಸ್ ಆಗಿರ್ಬೋದು, ಈ ತರ ಕಂಪನೀಸ್ ಒಳಗಡೆ ಅವರು ಕೆಲಸ ಮಾಡಬಹುದು ಅಂತ ಹೇಳ್ತಾ ಇದ್ರು. ಅಂದ್ರೆ ಮೆಕ್ಯಾನಿಕಲ್ ಸಂಬಂಧಪಟ್ಟಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಒಳಗಡೆ ಇವ್ರು ಕೆಲಸ ಮಾಡಬಹುದು ಅಂತ ಹೇಳ್ತಾ ಇದ್ರೆ. ಸೊ ಬಹಳಷ್ಟು ಅವಕಾಶಗಳು ಇರ್ತಾವ ಇವ್ರಿಗೆ ಹಂಗಂದ್ರೆ. ಸೊ ಹಾಗಾದ್ರೆ ಈಗ ನಾವೇನಾದ್ರು ಈ ಒಂದು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಇದ್ರೊಳಗಡೆ ಏನಾದ್ರು ಗವರ್ಮೆಂಟ್ ಜಾಬ್ ಅಪರ್ಚುನಿಟಿಗಳು ಇರ್ತಾವ ಅಂತ ಕೇಳ್ತಾ ಇದ್ದೀನಿ ಸರ್. ಫಿಟರ್ ಮಾಡೋದವರ್ಗುನು ಇರ್ತವೆ. ಅಂದ್ರೆ ಗವರ್ಮೆಂಟ್ ಅಲ್ಲಿ KSRTC ಅಲ್ಲಿ ಮತ್ತೆ RRB ಅಲ್ಲಿ ರೈಲ್ವೆ ಅಲ್ಲಿ ಮತ್ತೆ ಇಷ್ಟ ಮಾಡ್ಕೋಬಹುದು ಅವರು. ರೈಲ್ವೇಸ್ ಡಿಪಾರ್ಟ್ಮೆಂಟ್ ಒಳಗಡೆ ಅಥವಾ RRB ಒಳಗಡೆ ಮತ್ತೆ ಏರೋಸ್ಪೇಸ್ ಒಳಗಡೆ ಕೆಲಸ ಇರ್ತಾವ ಅಂತ ಹೇಳ್ತಾ ಇದ್ರೆ, ಅಥವಾ ಈ ಗವರ್ಮೆಂಟ್ ಬಾಡೀಸ್ ಇರುವಂತಹ ಕಂಪನೀಸ್ ಒಳಗಡೆ ಕೂಡ ಕೆಲಸ ಮಾಡಬಹುದು, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳು. ಓಕೆ. ಸೊ ಅದಾದ್ಮೇಲೆ ನಾವೇನಾದ್ರೂ ಒಳಗಡೆ ಓನ್ ಬಿಸ್ನೆಸ್ ಏನಾದ್ರು ಮಾಡಬಹುದಾ ಈ ಒಂದು ಕೋರ್ಸ್ ನ ಮುಗಿಸಿ? ಇದರಲ್ಲಿ ಮಾಡ್ಬೋದು. ಇವಾಗ ವರ್ಕ್ಶಾಪ್ ಅಂದ್ರೆ ಹೊರಗಡೆ ನೋಡ್ತೀವಿ ನಾವು, ಏನಂದ್ರೆ
ಕಾಟ್ ರಿಪೇರಿ ಮಾಡೋದಾಗ್ಲಿ, ಗ್ರಿಲ್ಸ್ ಮಾಡೋದಾಗ್ಲಿ, ಆ ರೀತಿ ಇಂಟ್ರೆಸ್ಟ್ ಇದ್ದವರು ವೆಲ್ಡಿಂಗ್ ವೆಲ್ಡಿಂಗ್ ಸೆಕ್ಷನ್ ಸಂಬಂಧಪಟ್ಟಿರುವಂತಹ ಫಿಟ್ಟಿಂಗ್ ಫಿಟ್ಟಿಂಗ್. ಫಿಟ್ಟಿಂಗ್ ವೆಲ್ಡಿಂಗ್ ಆ ರೀತಿ ಬರುತ್ತಲ್ಲ, ಆ ರೀತಿನೂ ಮಾಡ್ಕೋಬಹುದು. ಓಕೆ ಓಕೆ, ಆ ತರ ಕೂಡ ಅವಕಾಶಗಳು ಇರ್ತಾವ ಅಂತ ಹೇಳ್ತಾ ಇದ್ದೀರಾ. ಇರುತ್ತೆ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ, ನಾವು ಜಾಬ್ನು ಮಾಡ್ತಾ ಇದೀವಿ. ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತದೆ ಸರ್? ಫಸ್ಟ್ ನಾವು ಫ್ರೆಶರ್ ಆಗಿ ಜಾಯ್ನ್ ಆದಾಗ ಅಥವಾ ನಮ್ಗೆ ಇಂಟರ್ನ್ಶಿಪ್ ಮುಗಿದ ಮೇಲೆ ಜಾಯ್ನ್ ಆದಾಗ ನಮ್ ಸ್ಯಾಲರಿ ಸ್ಕೇಲ್ ಏನಿರುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ. ಹೌದ್ರಿ, ಅದು ಫಿಟರ್ ದವ್ರಿಗೂ ಸೇಮ್ ಎಲೆಕ್ಟ್ರಿಷಿಯನ್ ದವ್ರಿಗೂ ಹೆಂಗಿರುತ್ತೆ ಹಂಗೆ ಇರುತ್ತೆ. 15ರಿಂದ 25ವರೆಗೂ ಇರುತ್ತೆ ಸ್ಯಾಲರಿ ಸ್ಟಾರ್ಟಿಂಗ್ ಸ್ಯಾಲರಿ 15,000ದಿಂದ 20,000 ಸ್ಯಾಲರಿ ಸ್ಟಾರ್ಟಿಂಗ್ ಅಂತ ಹೇಳ್ತಾ ಇದ್ದೀರಾ. ಸೊ ಆ ತರ ಕೂಡ ಅವ್ರೇನಾದ್ರು ಅದರಲ್ಲಿ ಓಟಿ ಮಾಡ್ಕೊಂಡ್ರೆ ಮತ್ತೆ ಇನ್ನೂ ಜಾಸ್ತಿ ಮಾಡಿದ್ರೆ ಜಾಸ್ತಿ ಸ್ಯಾಲರಿ ಆಗುತ್ತೆ. ಸೊ ಅದು ಕೌಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹೌದು. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನ ನಾವು ಮಾಡ್ತಾ ಇದೀವಿ ಅಥವಾ ಈ ಒಂದು ಕೋರ್ಸ್ ನ ಮಾಡಿದ್ಮೇಲೆ ನಮಗೂ ಕೂಡ ಏನಾದ್ರು ಜಾಬ್ ಆಪರ್ಚುನಿಟಿಗಳು ಔಟ್ ಆಫ್ ಕಂಟ್ರೀಸ್ ಅಥವಾ ಔಟ್ ಆಫ್ ಸ್ಟೇಟ್ ಏನಾದ್ರು ಇದೆಯಾ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಅದ್ರ ಬಗ್ಗೆ ಏನಾದ್ರು? ಹೌದು, ಅಂದ್ರೆ ಇದು ಎಲೆಕ್ಟ್ರಿಷಿಯನ್ ಅಂತ ಹೇಳಿದ್ನಲ್ಲ, ಅದೇ ರೀತಿನೇ ಅವರು ಇಲ್ಲಿ 1 ವರ್ಷ ಟ್ರೈನಿಂಗ್ ಮಾಡ್ಬಿಟ್ಟು ಇಲ್ಲಿ ಸ್ವಲ್ಪ ಅಪ್ರೆಂಟಿಸ್ ಸರ್ಟಿಫಿಕೇಟ್ಸ್ ಇದು ಮಾಡಿದ್ರೆ ಅವ್ರಿಗಿನ್ನು ಜಾಸ್ತಿ ಹೆಚ್ಚಿಗೆ ಔಟ್ ಆಫ್ ಕಂಟ್ರಿಯಲ್ಲಿ ಜಾಸ್ತಿ ಸಿಗುತ್ತೆ. ಸ್ಯಾಲರಿ ಹೈಕ್ ಜಾಸ್ತಿ ಇರುತ್ತೆ, ಸ್ಯಾಲರಿ ಜಾಸ್ತಿ ಇರುತ್ತೆ. ಓಕೆ ಓಕೆ. ಹಾಗಾದ್ರೆ ಈಗ ಈ ಕೋರ್ಸ್ ನ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಯಾವ ತರ ಅಡ್ಮಿಷನ್ ತಗೋಬೇಕು ಸರ್? ಅಂದ್ರೆ ಪ್ರೈವೇಟ್ ಸೆಕ್ಟರ್ ಒಳಗಡೆ ಯಾವ ತರ ಅಡ್ಮಿಷನ್ ತಗೋಬಹುದು ಅವರು? ಅಂದ್ರೆ ಗೌರ್ಮೆಂಟ್ ಸೀಟ್ ಗಳು ಯಾವ ತರ ಅವ್ರಿಗೆ ಅಪ್ಲೈ ಆಗ್ತಾವ ಸರ್ ಅವ್ರಿಗೆ? ಹೌದು, ಅಂದ್ರೆ ಇವಾಗ ಅವರು ಪರ್ಟಿಕ್ಯುಲರ್ ಆಗಿ ಗೌರ್ಮೆಂಟ್ ಐಟಿ ನೋಡ್ತಾ ಇದ್ರೆ ಸ್ಟಾರ್ಟಿಂಗ್ SLC ಮುಗಿದ ನಂತರ ಒಂದು ಇದು ಇರುತ್ತೆ, CET ತರ ಇರುತ್ತೆ. CET ಅಲ್ಲಿ ಇಷ್ಟು ಕಟ್ ಆಫ್ ಅಂತ ಪಾಸ್ ಆದ್ರೆ ಅವ್ರಿಗೆ ಗೌರ್ಮೆಂಟ್ ಐಟಿ ಅಲ್ಲಿ ಸೀಟ್ ಸಿಗುತ್ತೆ. ಸಪೋಸ್ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರು ಪ್ರೈವೇಟ್ ಐಟಿಐದಲ್ಲಿ ಸಿಗುತ್ತೆ. ಆ ರೀತಿನೂ ಅಪರ್ಚುನಿಟೀಸ್ ಐಟಿಐದಲ್ಲಿ ಇದೆ. ಅಂದ್ರೆ ಪ್ರೈವೇಟ್ ಸೀಟ್ ಗಳನ್ನ ಮಾಡಬಹುದಾದ್ರೆ ಡೈರೆಕ್ಟ್ ಆಗಿ ಕಾಲೇಜಿಗೆ ಸೆಲೆಕ್ಟ್ ಆಗಬಹುದು. ಹೌದು, ಗವರ್ನಮೆಂಟ್ ಸೀಟ್ ಮಾತ್ರ ಮಾಡ್ಬೇಕಾದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಅದರ ಎಂಟ್ರನ್ಸ್ ಎಕ್ಸಾಮ್. ಇವಾಗ ಅಲ್ಲಿ ಪ್ರೈವೇಟ್ ಐಟಿ ಇದೆ, ನಿಮ್ದು ಏನೋ ಡಾಕ್ಯುಮೆಂಟ್ SLC ಪಾಸಿಂಗ್ ಸರ್ಟಿಫಿಕೇಟ್ ಇದು ನೀವು ಸಬ್ಮಿಟ್ ಮಾಡಿದ್ರೆ ಅಲ್ಲಿ ನೀವು ITI ಮಾಡಬಹುದು. ಸೊ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ITI ಮಾಡ್ಬೇಕಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ಸರ್? ಅಂದ್ರೆ ಮೇನ್ ಡಾಕ್ಯುಮೆಂಟ್ಸ್ ಏನ್ ಬೇಕಾಗ್ತದೆ? ಡಾಕ್ಯುಮೆಂಟ್ಸ್ ಅಂತಂದ್ರೆ ಇವಾಗ SLC ಪಾಸ್ ಆಗಿರ್ತಿರಲ್ಲ, ಪಾಸ್ ಆಗಿದ್ದು ಇವಾಗ ಜಸ್ಟ್ ಪಾಸ್ ಆಗಿದ್ರೆ ಬಂದಿರೋದಿಲ್ಲ, ಇನ್ನು ಮಾರ್ಕ್ಸ್ ಕಾರ್ಡ್ ಬಂದಿರೋದು 10th ಮಾರ್ಕ್ಸ್ ಕಾರ್ಡ್. ಸೊ ಅವ್ರ ನೆಟ್ ಅಲ್ಲಿ ರಿಸಲ್ಟ್ ಡೌನ್ಲೋಡ್ ಮಾಡಿರಲ್ಲ, ಅದು ನೆಟ್ ಕಾಪಿ ತಗೊಂಡ್ ಬಂದು ನೆಟ್ ಕಾಪಿ ಮತ್ತೆ ಅವ್ರದ್ದು ಆಧಾರ್ ಕಾರ್ಡ್, ಟ್ರೈನಿಂಗ್ ಆಧಾರ್ ಕಾರ್ಡ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತೆ ಇದು ಸ್ಕೂಲ್ LC ಅಂದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತೊಂದು 6 ಫೋಟೋಸ್ ತಗೊಂಡ್ರೆ ಅಡ್ಮಿಷನ್ ಮಾಡ್ಕೋಬಹುದು. ಓಕೆ. ಸೊ ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಫಿಟರ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಫಿಟರ್ ಟ್ರೇಡ್ ಅನ್ನ ಹುಡುಕ್ತಾ ಇದ್ದೀರಿ ITI ಒಳಗಡೆ ಅಂತಂದ್ರೆ, ಸೊ ನಮ್ಮ ಹತ್ತಿರದಲ್ಲಿರುವಂತಹ ಹುನಗುಂದ್ ಕಾಲೇಜ್ ಒಳಗಡೆ ನಮ್ಮ ಕಾಲೇಜ್ ಕೂಡ ಅವೈಲೇಬಲ್ ಇದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಹುನಗುಂದ್ ಸುತ್ತಮುತ್ತ ಅಥವಾ ಯಾರಾದ್ರೂ ಒಂದು ITI ಕೋರ್ಸ್ ನ ಬಗ್ಗೆ ಇನ್ಫಾರ್ಮೇಶನ್ ಏನಾದ್ರು ಹುಡುಕ್ತಾ ಇದ್ರೆ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದೀವಿ. ಸೊ ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.